ಆ ಮೂರ್ತಿ ಹೌದು ಹೌದು, ಅರುಣ್ ಯೋಗಿರಾಜ್ ಅವರು ಕೆತ್ತಿರೋದು, ನಮ್ಮ ಕರ್ನಾಟಕದವರು. ನಮಗೆ ಹೆಮ್ಮೆ. ಅದರ ಜೊತೆಗೆ ಆ ಕಲ್ಲು ನೋಡಿ, ಆ ಕಪ್ಪು ಶಿಲೆ, ಆ ಕಲ್ಲು ನೋಡಿ ಎಂತಹದ್ದು ಗುಂಡು ಮುಖ, ರಾಮದೇವ್ರು ಹಿಂಗಿದ್ರ ಹೌದಾ ಅಂತ ನಮಗೆ ನಾವು ನೋಡಿ, ನಾವ್ ಯಾರು ಕೂಡ ಪರಿಕಲ್ಪನೆನೇ ಮಾಡಿರ್ಲಿಲ್ಲ. ಬಾಲರಾಮ ಹೆಂಗಿರಬಹುದು, ಹೇಗಿರಬಹುದು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಕುತೂಹಲ ಇತ್ತು. ಬಟ್ ಇಷ್ಟು ಮುದ್ದಾಗಿ ಯಾಕೆ ಅರುಣ್ ಯೋಗಿರಾಜ್ ಅವರ ಕೆತ್ತಿದಂತಹ ಆ ಒಂದು ಶಿಲ್ಪವನ್ನ, ಬಾಲರಾಮನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನೋಡಿದಾಗಲೇ ನಮಗೆ ಅನ್ಸುತ್ತೆ, ಹೀಗೆ ಇದ್ನೇನೋ ರಾಮ, ಅವ್ರ ಕಲ್ಪನೆಗೆ ಹೇಗೆ ಬಂದಿರಬೇಡ ಮೇಡಮ್. ಇದು ಒಂದು ಅದು ಅವ್ರ ತಲೆಯಲ್ಲಿ, ಮನಸ್ಸಿನಲ್ಲಿ ಅದೇ ಎಲ್ಲನೂ ದೇವರು ಒಂದು ಎವ್ರಿ ಟೈಮ್ ರೈಟ್ ಪ್ಲೇಸ್, ರೈಟ್ ಥಿಂಗ್, ರೈಟ್ ಟೈಮ್ ಅಂತಾರಲ್ಲ, ದೇವರನ್ನು ನೋಡ್ದ ಇಷ್ಟು ವರ್ಷ, ಬರೋಣ ಬಿಡು ಅಂತ. ಕೊನೆಗೆ ಅವನು ಡಿಸೈಡ್ ಮಾಡಿದ್ದಕ್ಕೆ ಇದೆಲ್ಲ ಸಾಧ್ಯ ಆಯಿತು. ಇಂಥವ್ರನ್ನ ದೇವರ್ ಆಲ್ ದ ಚೋಸನ್ ಒನ್ಸ್. ಇಂಥವ್ರಿಂದ ಈ ಕೆಲಸ ಆಗಬೇಕು ನಿಜ. ಆಗತ್ತಾ ಅನ್ನೋದು ಪ್ರಶ್ನೆ, ಅದು ನಮ್ಮ ಪಾಮರರಿಗೆ ನಮ್ಗೇನ್ ಗೊತ್ತಾಗುತ್ತೆ. ಅದರಲ್ಲೂ ನಾವು ಬಹಳ ಪುಣ್ಯವಂತರಲ್ವಾ. ಹೌದು, ನಮ್ಮ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು, ಕಲ್ಲು ಕೂಡ ಕರ್ನಾಟಕದ್ದೇ. ಕರ್ನಾಟಕಕ್ಕೂ ರಾಮನಿಗೂ ಅವಿನಾಭಾವ ಸಂಬಂಧ. ಯಾಕಂದ್ರೆ ಹನುಮಂತ ನಮ್ಮವನು. ರಾಮ ಅಂದ ಕೂಡಲೇ ತಟ್ಟಂತ ಬೆಳಗ್ಗೆ ಎದ್ದಾಗ ನಾವು ರಾಮನನ್ನ ನೆನಪಿಸ್ಕೋತೀವಿ. ಕೌಸಲ್ಯಜ ಸುಪ್ರಜಾ ರಾಮ, ಎಂತ ಅದ್ಭುತವಾಗಿದೆ ನೋಡಿ ಅದು. ಅದನ್ನ ಒಂದೆರಡು ಲೈನ್ ಹಾಡ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಾಡು ಗೊತ್ತು, ಪ್ರತಿಯೊಬ್ಬರು ಕೂಡ ಗುನುಗುತ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲಾ ಕರ್ತವ್ಯಂ ದೈವಮಾಂಗಿಕಂ, ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು. ಅಷ್ಟು ಶುರು ಆಗೋದು ರಾಮನಿಂದ. ರಾಮ, ಗೋವಿಂದ, ಕೃಷ್ಣ, ಹರಿ, ಮುರಾರಿ, ನಾರಾಯಣ ಎಲ್ಲ ಒಂದೇ. ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರು, ಹೌದು, ನೇಮ್ ಚೇಂಜ್ ಮಾಡ್ಕೊಂಡ್ರು, ಪೋರ್ಟ್ಫೋಲಿಯೋ ಒಂದೇ. ಖಂಡಿತವಾಗ್ಲೂ ಕೂಡ ನಾರಾಯಣ, ಹರಿ, ರಾಮ, ತ್ರೇತಾಯುಗದಲ್ಲಿ ರಾಮ ಅಂತ ಹೆಸರಿಟ್ಕೊಂಡು ಭಗವಂತ ಬಂದ. ಹೌದು, ಖಂಡಿತವಾಗ್ಲೂ. ಇನ್ನು ರಾಮ ಅಂತ ಹೇಳಿದಾಗ ನಮಗೆ ತಟ್ಟಂತ ನೆನಪಾಗೋದು ಸೀತಾಮಾತೆ. ಎಂತಹ ಅದ್ಭುತವಾಗಿ ಪತ್ನಿಯಾಗಿ, ಅದರ ಜೊತೆಗೆ ತಾಯಿಯಾಗಿ, ತನ್ನ ಗಂಡನೊಟ್ಟಿಗೆ ವನವಾಸಕ್ಕೂ ಕೂಡ ಹೋಗಿ, ಇಡೀ ರಾಮಾಯಣದಲ್ಲಿ ಆ ಸೀತಾಮಾತೆಯ ಪ್ರಾಮುಖ್ಯತೆ ಬಹಳಷ್ಟಿದೆ. ರಾಮ ಸೀತೆಯರಿದ್ರೆ ಈ ರೀತಿ ಇರಬೇಕು ಗಂಡ ಹೆಂಡತಿ ಅನ್ನುವಂಥ ಉದಾಹರಣೆ ಈಗಲೂ ಕೂಡ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ರಾಮ ಸೀತೆಯ ಆ ಬಂಧದ ಬಗ್ಗೆ ಹೇಳೋದಾದರೆ, ಸೀತೆ ಪತಿವ್ರತೆ, ಆಮೇಲೆ ತುಂಬ ಅಂದರೆ ರಾಮ ಸೀತಾ ಜೋಡಿ ಅಂತ ಹೇಳ್ತಾರೆ. ಅಯ್ಯೋ, ಜೋಡಿ ಹೆಂಗಿದೆ, ರಾಮ ಸೀತಾ ಜೋಡಿ ಇದ್ದಂಗಿದೆ. ಖಂಡಿತ ಪ್ರತಿಯೊಬ್ಬರು ಹೇಳೋದು, ಇವತ್ತಿನ ತನಕನೂ ಹೇಳೋದಾಗಿ. ಹೌದು ಹೌದು. ಆಮೇಲೆ ತಾಯಿ ಹೇಳ್ತಾಳೆ, ನನ್ನ ಮಗ ಶ್ರೀರಾಮಚಂದ್ರ. ಹೌದು. ಆದ್ರೆ ಭಾಳ ನಂಗೆ ಯಾವಾಗಲೂ